ತಳ್ಬೇಡಿ ಸ್ವಲ್ಪ ಹಿಂದೆ. ವಾಸು ಅವರು ನನಗೆ ಬಹಳ ಆತ್ಮೀಯರು. ಬಹಳ ವರ್ಷದಿಂದ ರಾಜಕಾರಣದಲ್ಲಿ ಗೊತ್ತು. ಮೇಯರ್ ಆಗಿದ್ದಾಗಿಂದ ನಾನೇ ಆಗ ಇವ್ರು ಮೇಯರ್ ಆಗಿದ್ದಾಗ ಚಾಮುಂಡೇಶ್ವರಿ ಸ್ಟೇಡಿಯಂ ಇದೆ, ಆ ಸ್ಟೇಡಿಯಂಗೆ ಮೀನಾಕ್ಷಿ ದೇವಿಯವ್ರ ಹತ್ರ ಜಮೀನು ತೆಗೆದುಕೊಂಡಿದ್ದೆ. ಇವರು ಸಾಕ್ಷಿ. ಅದಕ್ಕೆ ನಾನು ಅಜಯ್ ಕುಮಾರ್ ಸರ್ನಾಯ್ಕ ಆ ಜಾಗನ ಫ್ರೀಯಾಗಿ ಬರ್ಕೊಟ್ಟೆ, 2 ಎಕರೆನ. ಜೊತೆಗೆ ರಾಜಕಾರಣದಲ್ಲಿ ನಮ್ಮ ಪಕ್ಷದಲ್ಲಿ ಬಹಳ ಸಕ್ರಿಯವಾಗಿ ತೊಡ್ಕೊಂಡಿದ್ದಂಥವ್ರು. ನನ್ನ ಬಗ್ಗೆ ಬಹಳ ಹೆಚ್ಚಿಗೆ ಅಭಿಮಾನ. ಪಾರ್ಲಿಮೆಂಟ್ ಟಿಕೆಟ್ ಬಗ್ಗೆ ಕೂಡ ಹಿಂದೆಲ್ಲ ಚರ್ಚೆ ಆಗಿತ್ತು. ಇವರ ಆರೋಗ್ಯ ಸರಿ ಇದ್ದಿದ್ರೆ ಪಾರ್ಲಿಮೆಂಟ್ ಬಗ್ಗೆ ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಶಾಸಕರಾಗಿ ಬಹಳ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ. ವೀರಪ್ಪ ಮೊಯ್ಲಿ ಅವರ ರಾಜಕೀಯ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಜೊತೆಗೆ ನಾನು ಕೋಆಪರೇಷನ್ ಮಿನಿಸ್ಟರ್ ಆಗಿದ್ದಾಗ ಇಂಡಸ್ಟ್ರಿಯಲ್ ಬ್ಯಾಂಕ್ನ ಚೇರ್ಮನ್ ಆಗಿದ್ರು. ಸೊ ಸಹಕಾರ ಸಂಸ್ಥೆಯಲ್ಲೂ ಇದ್ದಂಥವ್ರು. ಬಹಳ ದೂರದೃಷ್ಟಿ ಇದ್ದಂಥ ರಾಜಕಾರಣಿ. ವಿದ್ಯಾ ಕ್ಷೇತ್ರದಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಂಗಳೂರು ಇನ್ನ ಮೈಸೂರಿನಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನ ಮೂಡಿಸಂತ ಒಬ್ಬ ವ್ಯಕ್ತಿ. ಸೊ ನಮ್ಮ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ. ಸೊ ಬಹಳ ಅನ್ಯಾಯಗಳನ್ನು ಇಟ್ಕೊಂಡಿದ್ದಂಥವ್ರು, ಎಸ್ಸಿಟ್ಕೊಂಡಿದ್ದಂಥವ್ರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಮಧ್ಯ ಸುಮಾರು ದಿನದಿಂದ ಆರೋಗ್ಯ ಸರಿ ಇಲ್ಲ ಅನ್ನೋದು ನಮ್ಗೆ ಅರಿವಿತ್ತು. ಆದರೆ ಇವತ್ತು ಭಗವಂತನ ಲೀಲೆ. ಅವರ ಕುಟುಂಬಕ್ಕೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಈ ಒಂದು ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸರ್ಕಾರದ ಪರವಾಗಿ ಬಂದು ಅವ್ರಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದೀನಿ. ಪಕ್ಷನಿಷ್ಠೆಗೆ ಅಂತಲೇ ಹೆಸರಾದವರು ಸರ್, ಅವರು ಕಳೆದ ಬಾರಿ ಸೋಲಿಗೆ ಅವ್ರದೇ ಪಕ್ಷದವರು ಬಹುತೇಕರು ಕಾರಣ ಆಗಿದ್ರು ಅನ್ನೋದ್ರ ಬಗ್ಗೆ ಅವರೇ ವರದಿ ಕೊಟ್ಟಿದ್ರು ಸರ್. ಅದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು ಸರ್. ಇರಲಿ, ಇದೆಲ್ಲ ಈಗ ಅವರಿಲ್ಲ. ಇಲ್ಲದೆ ಹೋದಾಗ ಯಾವ್ದಾದ್ರು ಆಗೋ ವಿಚಾರ ಚರ್ಚೆ ಮಾಡೋಣ. ಆಗದೆ ಹೋದ ವಿಚಾರ ಎಲ್ಲ ಚರ್ಚೆ ಮಾಡೋಣ.